ನಿಮಗೋಸ್ಕರವಾಗಿ ಚಿಂತಿಸುವ ದೇವರಾಗಿದ್ದೇನೆ. ಇನ್ನೂ ಸ್ವಲ್ಪ ಸಮಯ ಬಾಕಿ ಇರುವಾಗಲೇ ನನ್ನ ಬಳಿಗೆ ಬಂದಿರುವುದಾಗಿ ಕರೆಯುವಂತ ದೇವರು ನೀನಾಗಿದೆ. ಸ್ತೋತ್ರ ಸಂಸ್ಥೆ ಪ್ರೀತಿಯುಡ ಸ್ವಾಮಿ, ನಮ್ಮ ಅಂತಃಕರಣೆಯುಡ ದೇವರು ನೀನಾಗಿದೆ. ನಿನ್ನ ಹೆಸರನ್ನು ಹೇಳುವುದಕ್ಕೂ ಅಯೋಗ್ಯರಾಗಿದ್ದ ನಾವು ನಿನ್ನನ್ನೇ ಆತುಕೊಂಡು ಜೀವಿಸುವ ಹಾಗೆ ಕಲಿಸಿಕೊಡು. ತಿಳಿದು ಮಾಡಿರುವಂತೆ ಎಲ್ಲ ತತ್ವಗಳನ್ನು ನಿನ್ನಲ್ಲಿ ಅರಿಕೆ ಮಾಡಿಕೊಡುತ್ತಾರೆ. ನಮ್ಮನ್ನು ಮನ್ನಿಸಿ, ಕರುಣಿಸಿ, ಕಟಾಕ್ಷಿಸಿ ಪಾಪರಹಿತ ಜೀವಿತವನ್ನು ಮಾಡುವ ಹಾಗೆ ಮಾಡು. ಪಾವನ ದಿವಸಗಳ ಪವಿತ್ರವಾದ ಆರಾಧನೆಯಲ್ಲಿ ಕುಳಿತುಕೊಂಡಿದ್ದೇವೆ ಸ್ವಾಮಿ. ಅಂದು ನೀನು ಮಾಡಿದ ಎಲ್ಲ ಕೃತ್ಯಗಳನ್ನು, ಅಂದು ನೀನು ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು, ಅಂದು ನಿನ್ನ ಜನರಿಗೆ ನೀನು ತೋರಿಸಿದ ಶಕ್ತಿಯನ್ನು, ಮಾರ್ಗವನ್ನು, ಬೋಧನೆಯನ್ನು ಇವತ್ತು ನಾವು ನಿನ್ನ ವಾಕ್ಯದ ಮೂಲಕ ಮೆಲುಕು ಹಾಕುತ್ತಾ ನೈಜವಾಗಿ ನಡೆದಂಥ ಘಟನೆಗಳೆಂಬುದಾಗಿ ಅರಿತುಕೊಂಡು ದೃಶ್ಯಾವಳಿಗಳು ಹಾದಿಯಲ್ಲಿ ನೋಡದೆ ಆತ್ಮೀಕ ಕಣ್ಣುಗಳಿಂದ ಅವಲೋಕಿಸಿ ನೋಡುವಂಥ ವ್ಯಕ್ತಿಗಳಾಗಿ ನಮ್ಮಲ್ಲಿರುವಂಥ ನ್ಯೂನ್ಯತೆಗಳನ್ನು ಕಿತ್ತು ಹಾಕುವ ಸಲುವಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತೆ ಕೃಪೆ ಮಾಡು. ತಲೆಬಾಗಿರುವಂಥ ಪ್ರತಿಯೊಂದು ಆತ್ಮವನ್ನು ನೀನು ಬಲಾತನಾಗಿದೆ, ಕುಂದು ಕೊರತೆಗಳನ್ನು ಬಲಾತನಾಗಿದೆ, ನಮ್ಮ ಆಸೆ ಆಕಾಂಕ್ಷೆಗಳನ್ನು ತಿಳಿದಂಥ ಕರ್ತನು ನೀನಾಗಿದೆ. ನಿನ್ನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಳ್ತೇವೆ ಸ್ವಾಮಿ. ಪ್ರಪಂಚದ ಸ್ಥಿತಿಗತಿಗಳನ್ನು ನೋಡುವಲ್ಲಿ ನಾಳೆ ಏನೋ ಎಂಬುದಾಗಿ ಭಯಂಕರವಾದಂಥ ಸ್ಥಿತಿಗತಿಗಳನ್ನು ಎದುರು ನೋಡ್ತೇವೋ ಎನ್ನುವಂಥ ಭಯ, ಭೀತಿ ವಾತಾವರಣದಲ್ಲಿ ಜೀವಿಸುವಾಗ ಹೋಗಲು ನಿನಗಿರುವುದಾದರೆ ನಿನ್ನ ಎಡಮಗ್ಗದಲ್ಲಿ 1000 ಜನರು, ಬಲಮಗ್ಗದಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೆ ತಾಕುವುದಾಗಿ ನಿನ್ನ ವಾಕ್ಯವು ತಿಳಿಸುವ ಹಾಗೆಯಲ್ಲಿ ನಾವು ನಿನ್ನ ವಾಕ್ಯವನ್ನು ಹಿಡಿದವರಾಗಿ, ನಿನ್ನ ವಾಕ್ಯದಲ್ಲಿ ನಡೆದವರಾಗಿ, ನಿನ್ನ ವಾಕ್ಯದಲ್ಲಿ ಜೀವಿಸುವವರಾಗಿ, ನಿನ್ನ ವಾಕ್ಯವನ್ನೇ ಬೆಳಕಾಗಿಟ್ಟು ಜೀವಿಸುವ, ನಮ್ಮ ಜೀವಿತವನ್ನು ಬೆಳಗಿಸುವಂಥ ದೇವರು ನೀನಾಗಿದೆ. ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮನ್ನೇ ಸಜೀವ ಯುಕ್ತವಾಗಿ ನಿನಗೆ ಸಮರ್ಪಿಸಿಕೊಳ್ತೇವೆ ಸ್ವಾಮಿ. ಮಾಡಿರುವಂಥ ತತ್ವಪರಾಧಗಳನ್ನು ಮನ್ನಿಸಿ ನಮ್ಮ ವಾಕ್ಯಕ್ಕೆ ವಿಧೇಯರಾಗಿ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವುದು ಮಾತ್ರವಲ್ಲದೆ ಇತರರನ್ನು ಕೂಡ ಬೆಳಕಿನಲ್ಲಿ ನಡೆಯುವಂತೆ ನಡೆಸಬೇಕೆಂದು ಅವಳಿಯನ್ನು ರಕ್ಷಕವಾದಂಥ ಕ್ರಿಸ್ತೇಸುವಿನ ಮೂಲಕ ಅದ್ಯಾದ ದೇವರೇ ಘನವುಳ್ಳ ನಾಮಕ್ಕೆ ಮಹಿಮೆಯನ್ನು ತರುವಂಥ ಕೃತ್ಯಗಳನ್ನು ಮಾಡುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಕುಳಿತುಕೊಳ್ಳುತ್ತೇವೆ. ದಯಮಾಡಿ ಸರಿಪಡಿಸಿಕೊಳ್ಳುವ ಕೇಳಿಕೊಳ್ಳುತ್ತೇನೆ. ಈ ದಿವಸಕ್ಕೆ ನೇಮಕವಾದ ಬೇರ್ಪಾಡು ವಾಕ್ಯವಾದವು ಶ್ರೀ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ ವಚನ 12ರಿಂದ 17 ವರೆಗೆ. ಶ್ರೀ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಬರೆಸುವಂತೆ 21ನೇ ಅಧ್ಯಾಯ ವಚನ 12ರಿಂದ 17 ವಚನಗಳು. ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳೋಣ. ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನೂ ಹೊರಡಿಸಿಬಿಟ್ಟು ಸಿರಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು ಎಂದು ಕಾಣುತ್ತದೆ.
ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದರು. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದರು. ಆದರೆ ಮಹಾಯಾಜಕರು ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವೀದನ ಕುಮಾರನಿಗೆ ಜಯ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಕೊಂಡು ಆತನಿಗೆ, ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು ಯೇಸು, ಹೌದು ಕೇಳುತ್ತೇನೆ. ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದರು. ಬಳಿಕ ಅವರನ್ನು ಬಿಟ್ಟು ಪಟ್ಟಣದಿಂದ ಹೊರಟು ಬೆತಾನ್ಯಕ್ಕೆ ಬಂದು ಅಲ್ಲಿ ರಾತ್ರಿ ಇಳಿದುಕೊಂಡನು ಎಂಬುದು.
ನಮ್ಮ ಕೂಡ ಮಾತನಾಡಿ ನಮ್ಮ ದೋಷಗಳನ್ನು ತಿದ್ದಿ ಸರಿಪಡಿಸು. ನಮ್ಮ ವಾಕ್ಯಕ್ಕೆ ವಿಧೇಯವಾಗಿ ನಡೆದುಕೊಳ್ಳುವ ಕೃಪೆಯನ್ನು ದಯಪಾಲಿಸು. ಕ್ರಿಸ್ತನ ಪರಿಶುದ್ಧ ಹೆಸರನ್ನು ಬೇಡಿಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವರ ಜನರೇ, ಈ ಪಾವನ ದಿವಸಗಳ ಪವಿತ್ರವಾದ ಮೊದಲನೆಯ ಆರಾಧನೆಯಲ್ಲಿ ದೇವಾಲಯದ ಶುದ್ಧೀಕರಣದ ಕುರಿತು ಆಲೋಚನೆ ಮಾಡ್ತಾ ಇದ್ದೇವೆ. ಕ್ರಿಸ್ತನ ಪವಿತ್ರ ಹೆಸರಿನಲ್ಲಿ ಎಲ್ಲವನ್ನ ವಂದಿಸುವಂತರಾಗಿರುತ್ತೇವೆ. ದೇವಾಲಯದ ಶುದ್ಧೀಕರಣ ಇಹಲೋಕದ ಜೀವಿತಕ್ಕೆ, ಇಹಲೋಕದ ಜೀವಿತದ ಆಗು ಹೋಗುಗಳಿಗೆ ಸಂಬಂಧಪಟ್ಟಂತ ಕಾರ್ಯ ಅಲ್ಲ. ಬದಲಾಗಿ ಮಾನವನ ಜೀವಿತದ ಹೃದಯಾಂತರಾಳದಿಂದ ಬರುವಂಥ ನಿವೇದನೆಯ ಒಂದು ಭಾಗ ಎನ್ನುವುದಾದರೆ ಅದು ತಪ್ಪಲ್ಲ. ದೇವಾಲಯದ ಶುದ್ಧೀಕರಣದ ಕುರಿತು ನಾನಾ ರೀತಿಯಲ್ಲಿ ಆಲೋಚನೆ ಮಾಡಿದ್ದೇವೆ. ವರ್ಷದಿಂದ ವರ್ಷಕ್ಕೆ ಪ್ರತಿ ಮೊದಲನೆಯ ವಾರದ ಪವಿತ್ರ ಆರಾಧನೆಗಳ ವಾರದ ಮೊದಲನೆಯ ಆರಾಧನೆ ಅದು ಎಂದಿಗೂ ಕೂಡ ದೇವಾಲಯದ ಶುದ್ಧೀಕರಣದ ಕುರಿತೇ ಮಾತನಾಡುವಂಥದ್ದು ಆಗಿದೆ. ವಾಕ್ಯದಲ್ಲಿ ಬದಲಾವಣೆ ಇಲ್ಲ, ವಾಕ್ಯದ ಪರಿಚ್ಛೇದದಲ್ಲಿ ಬದಲಾವಣೆ ಇಲ್ಲ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ಆತನಲ್ಲಿ ಬದಲಾವಣೆ ಇಲ್ಲ. ನನ್ನ ದೇವರ ಆಲೋಚನೆಗಳಲ್ಲಿ ಬದಲಾವಣೆ ಇಲ್ಲ, ದೇವರ ನಿಯೋಜನೆಗಳಲ್ಲಿ ಬದಲಾವಣೆ ಇಲ್ಲ. ಆದರೆ ಮಾನವರಾಗಿ ನಾವು ಬದಲಾವಣೆ ಆಗುತ್ತಾ ಹೋಗಿದ್ದೇವೆ. ಬದಲಾವಣೆಗೊಳ್ಳುವಂಥ ಮಾನವನು ಅಸ್ತಿತ್ವಕ್ಕೆ, ಉತ್ತಮವಾದಂಥ ಜೀವಿತಕ್ಕೆ ಬದಲಾವಣೆ ಆಗುವುದಾದರೆ ಅದು ಸಂತೋಷದ ಸಂಗತಿ. ಆದರೆ ಆ ಉತ್ತಮವಾದಂಥ ಜೀವಿತವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಬದಲಾವಣೆ ಆಗುವುದಾದರೆ ಅದು ವಿಪರ್ಯಾಸದ ಬದುಕು. ಆ ಬದುಕಿನಲ್ಲಿ ಯಾವ ಶ್ರೇಯಸ್ಸು, ಯಾವ ಶುದ್ಧೀಕರಣ ಅಥವಾ ಯಾವ ನಿಯೋಜಿತವಾದಂಥ ನಿತ್ಯ ಜೀವದ ಬದುಕಿನ ಆ ಒಂದು ಪರಿಪಾಟು ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಎಷ್ಟು ಸಾರಿ ನಾವು ಈ ಒಂದು ಪರಿಚ್ಛೇದವನ್ನು ಓದಿ ಕೇಳಿಸಿಕೊಂಡಿದ್ದೇವೆ ಗೊತ್ತಿಲ್ಲ. ಆದರೆ ಮತ್ತೊಮ್ಮೆ ಈ ಪರಿಚ್ಛೇದವನ್ನು ನಾನು ಮತ್ತಾಯನ ಸುವಾರ್ತೆಗೆ ಹೋಗದೆ ಮಾರ್ಕನ ಸುವಾರ್ತೆಗೆ ಕರೆದೊಯ್ಯುತ್ತೇನೆ. ಕಾರಣ, ಎರಡು ಕಾರಣಗಳು ಅದರಲ್ಲಿ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 11ನೆಯ ವಾಕ್ಯ ನಮಗೆ ಹೀಗೆ ಹೇಳುತ್ತದೆ: ತರುವಾಯ ಯೇಸು ಯೆರೂಸಲೇಮನ್ನು ಸೇರಿ ದೇವಾಲಯಕ್ಕೆ ಹೋಗಿ ಸುತ್ತಲೂ ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ಸಂಜೆಯಾದದರಿಂದ ಏನು ಮಾಡಿದೆ? ತನ್ನ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಬೆಥಾನ್ಯಕ್ಕೆ ಹೊರಟು ಹೋದ. ಬೇರೆ ಮಾರ್ಕನ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವುದಿಲ್ಲ. ಆದರೆ ಮಾರ್ಕನು ಈ ಒಂದು ಪರಿಚಯದಲ್ಲಿ ಯೇಸು ಕ್ರಿಸ್ತನು ದೇವಾಲಯಕ್ಕೆ ಪ್ರವೇಶ ಮಾಡುತ್ತಾ ಇದ್ದಾನೆ. ನಿನ್ನೆಯ ದಿವಸ ಆತನನ್ನು ಅರಸನನ್ನಾಗಿ ನೇಮಕ ಮಾಡಿದ್ದಾರೆ. ಆತನು ಕತ್ತೆಯ ಮನೆಯ ಮೇಲೆ ಹತ್ತಿಕೊಂಡು ತನ್ನ ಪ್ರಯಾಣವನ್ನು ಬಳಸಿದ್ದಾನೆ. ಎಲ್ಲವೂ ಮುಗಿದು ಹೋದ ಮೇಲೆ ಆತನು ದೇವಾಲಯಕ್ಕೆ ಬಂದು ಸುತ್ತಲೂ ನೋಡಿ, ವಾಕ್ಯ ನೋಡಿ ಬಹಳ ಚಂದವಾಗಿ ಬರೆಯಲ್ಪಟ್ಟಿದೆ. ಆತನು ದೇವಾಲಯಕ್ಕೆ ಬಂದು ಸುತ್ತಲೂ ನೋಡಿ ಸಂಜೆಯಾದದರಿಂದ ತನ್ನ 12 ಮಂದಿ ಶಿಷ್ಯರನ್ನು ಕರೆದುಕೊಂಡು ಬೆಥಾನ್ಯಕ್ಕೆ ಹೋದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಶನಿವಾರದ ಮೇಜುಗಳನ್ನು ಹೊಡೆದದ್ದೂ ಇಲ್ಲ, ಪಾರಿವಾಳಗಳನ್ನ ಕೆಡವಿ ಹಾಕಿದ್ದೂ ಇಲ್ಲ, ಮಾರುವವರನ್ನ ಕೊಳ್ಳುವವರನ್ನ ಚಾಟಿಯಿಂದ ಹೊಡೆದದ್ದೂ ಇಲ್ಲ, ನನ್ನ ತಂದೆಯ ಮನೆಯನ್ನ ಕಳ್ಳರ ಗವೆಯನ್ನಾಗಿ ಮಾಡಿದ್ದೀನಿ ಎಂಬುದಾಗಿ ಹೇಳಲೂ ಇಲ್ಲ. ಇದರ ಮೊದಲನೆಯ ಸಂದೇಶ ಏನೆಂಬುದಾಗಿ ನೋಡುವಾಗ ನಾವು ಏನನ್ನ ಆಲೋಚನೆ ಮಾಡಿ ಯಾವ ವಾಕ್ಯಗಳನ್ನು ಓದುತ್ತೇವೋ ಆ ವಾಕ್ಯಗಳನ್ನು ಪರಿಪಕ್ವವಾಗಿ ದೇವರ ವಾಕ್ಯದ ಆಜ್ಞೆಗಳ ಮೇಲೆ ಓದಿ ಅರ್ಥೈಸಿಕೊಳ್ಳಬೇಕು ಎನ್ನುವಂಥದ್ದು ಬಹಳ ಸವಿಸ್ತಾರವಾದಂಥ ಬದುಕಿನಲ್ಲಿ ಕ್ರೈಸ್ತರಿಗೆ ಇರುವಂಥ ಬುನಾದಿ. ಈ ವಾಕ್ಯದ ಹಿನ್ನೆಲೆ ಏನು ಎಂಬುದಾಗಿ ಹೇಳುವುದಾದರೆ ಸಂಕ್ಷಿಪ್ತವಾಗಿ
ತನ್ನ ತಂದೆಯಿಂದ ಆತನಿಗೆ ಇನ್ನೂ ಈ ಕೆಡವಿ ಹಾಕುವ, ಹೊಡೆಯುವ, ನನ್ನ ತಂದೆಯ ದೇವಾಲಯದ ಕುರಿತು ಮಾತನಾಡುವ ಅಧಿಕಾರ ಕೊಡದೇ ಇದ್ದ ಕಾರಣ ದೇವಾಲಯಕ್ಕೆ ಬಂದನು, ನೋಡಿದನು, ಸುತ್ತಲೂ ಗಮನಿಸಿದನು. ಸಂಜೆಯಾದದ್ದರಿಂದ ಆತನೇನು ಮಾಡಿದ? ತನ್ನ 12 ಶಿಷ್ಯರನ್ನು ಕರೆದುಕೊಂಡು ಆತನು ಬೆಥಾನಿಯಕ್ಕೆ ಹೋದ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇದರಿಂದ ಸಿಗುವಂತ ಒಂದು ಮೂಲ ಉದ್ದೇಶ ಮತ್ತು ಸಂದೇಶ, ತಂದೆಯ ಸಮಯಕ್ಕೆ ನಾವುಗಳು ಕಾಯಬೇಕಾದುದು ಅವಶ್ಯಕ. ಇದು ನಮ್ಮ ಜೀವಿತ ನಾನು ಹೇಗೆಲ್ಲ ಮಾಡುತ್ತೇನೆ ಎಂಬುದಾಗಿ ಅಲ್ಲ, ನಮ್ಮ ಜೀವಿತಕ್ಕೂ ಕೂಡ ತಂದೆಯು ನಿಗದಿತವಾದಂಥ ಸಮಯಗಳನ್ನು ಆತನು ನಿರ್ದಿಷ್ಟವಾಗಿ ಇಟ್ಟಿದ್ದಾನೆ. ನಿರ್ದಿಷ್ಟವಾದಂಥ ಬದುಕು ಹೀಗೆಯೇ ಇರಬೇಕೆಂಬುದಾಗಿ ಆತನು ಪ್ರತಿಯೊಬ್ಬ ಮನುಷ್ಯನಿಗೆ, ಆತನನ್ನು ನಂಬುವಂಥ ಮನುಷ್ಯನಿಗೆ ಆತನು ನಿಗದಿಪಡಿಸಿದ್ದಾನೆ. ಯೇಸು ಕ್ರಿಸ್ತನಲ್ಲಿಯೂ ಕೂಡ ಆತನು ಇದನ್ನು ಪ್ರಕಟ ಮಾಡಿ ದೇವಾಲಯಕ್ಕೆ ಬಂದಂಥ ಸ್ವಾಮಿ ಇದ್ದಂಥ ಪರಿಸ್ಥಿತಿ ಹಾಗೆಯೇ ಇದ್ದಿರಬಹುದು ಬಹುಶಃ, ಆದರೆ ಮಾರ್ಕನು ಆ ಪರಿಸ್ಥಿತಿಯನ್ನು ಬರೆಯಲಿಲ್ಲ. ಆದರೆ ಸ್ವಾಮಿಯು ಏನೋ ಕೆಲಸ ಮಾಡದೆ ಆತನು ಸಂಜೆಯಾದದರಿಂದ ಮುಂದಕ್ಕೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಅಧ್ಯಾಯದಲ್ಲಿ ಇಲ್ಲಿ ನೋಡುವಂತ ಸನ್ನಿವೇಶ, ಯೇಸು ಸ್ವಾಮಿಯು ತಂದೆಯ ಸಮಯಕ್ಕೆ ಕಾಯುತ್ತಾ ಹೋದನು. ತಂದೆಯು ಇನ್ನೂ ಆತನಿಗೆ ಆ ಒಂದು ಜ್ಞಾನದ ಅರಿವು ಕೊಡದೆ ಹೋದ ಕಾರಣ, ಆತನ ಸಮಯವು ಅಧಿಕಾರವು ಆತನಿಗೆ ಕೊಡದ ಕಾರಣ ಆತನು ಆ ಕಾರ್ಯವನ್ನು ಅಲ್ಲಿ ಏನೂ ಮಾಡಲಿಲ್ಲ ಎಂಬುದಾಗಿ ಮಾರ್ಕನು ಲಿಖಿತ ಮಾಡುತ್ತಾನೆ. ಮತ್ತೆ ನಾಳೆಯ ದಿವಸ ಬೆಳಗ್ಗೆ ಆತನು ಬೆಥಾನ್ಯದಿಂದ ಹೊರಟು ಯೆರೂಸಲೇಮಿಗೆ ಮತ್ತೆ ಬರುವಾಗ ಅಲ್ಲಿ ಒಂದು ಮರ, ಖರ್ಜೂರದ ಹಣ್ಣುಗಳ ಮರ, ದೊಡ್ಡ ಬೃಹದಾಕಾರವಾಗಿ ಬೆಳೆದಂತ ಮರ, ಬಹಳ ಎಲೆಗಳಿದ್ದಂಥ ಮರ, ಸ್ವಾಮಿಗೆ ಹಸಿವಾಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಆತನ ಹಸಿವು, ಆತನ ದಾಹ ಏನಿತ್ತು ಎಂಬುದಾಗಿ ನೋಡುವಾಗ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರವೇ ಆತನು ಹಸಿದನು. ಆತನಿಗೆ ದೈಹಿಕವಾಗಿ ಹಸಿವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡರು. ಆತನು ಇದರಿಂದ ಎರಡನೆಯ ಸಂದೇಶ ಆತನು ಕೊಡುವಂಥದ್ದು, ಬೃಹದಾಕಾರವಾದಂಥ ಈ ಮರ, ಬಹಳ ಎಲೆಗಳಿಂದ ತುಂಬಿರುವಂಥ ಮರ, ಆ ಫಲ ಕೊಡದೆ ಹೋಗಿದ್ದಂಥ ಆ ಸಮಯದಲ್ಲಿ ಆತನು ನೋಡಿ, ಇನ್ನು ಮುಂದೆ ಈ ಮರದಲ್ಲಿ ಯಾರೂ ಕೂಡ ಇದರ ಹಣ್ಣನ್ನು ತಿನ್ನಲು ಆಗುವುದಿಲ್ಲ, ತಿನ್ನಕೂಡದು ಎಂಬುದಾಗಿ ಆಜ್ಞಾಪಿಸುತ್ತಾನೆ. ಅಷ್ಟರಲ್ಲಿ ಆ ಮರ ಬುಡದಿಂದ ಹೊರಗಿ ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಕೂಡ ಬೃಹದಾಕಾರವಾಗಿ ಬೆಳೆದಿದ್ದೇವೆ, ವರ್ಷದಿಂದ ವರ್ಷಕ್ಕೆ ಬೆಳೆದಿದ್ದೇವೆ, ವರ್ಷದಿಂದ ವರ್ಷಕ್ಕೆ ಮುಂದೂಗುತ್ತಾ ಹೋಗುತ್ತಾ ಬಂದಿದ್ದೇವೆ. ನಮ್ಮ ಜೀವಿತಗಳಲ್ಲಿ ದೇವರು ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಎಲ್ಲ ಕಾರ್ಯಗಳನ್ನು ಒಟ್ಟುಗೂಡಿಸುವಾಗ ಇವತ್ತು ನಾನು ನನ್ನ ತಂದೆಯಾದ ದೇವರಿಗೆ ಏನನ್ನ ಕೊಡುವುದಕ್ಕೆ, ಏನನ್ನ ಕೊಡಲು ಶಕ್ತನಾಗಿದ್ದೇನೆ, ಎಷ್ಟರ ಮಟ್ಟಿಗೆ ಸಾಕ್ಷಿಯ ಜೀವಿತವನ್ನು ನಡೆಸುವುದಕ್ಕೆ ವ್ಯಕ್ತಿಗತವಾಗಿ ನಾನು ಕಾಣಿಸಲ್ಪಟ್ಟಿದ್ದೇನೆ. ನನ್ನ ನಡೆ, ನುಡಿ, ಕ್ರಿಯೆ, ಕಾರ್ಯ ಎಲ್ಲವೂ ಕೂಡ ಹೇಳುವುದು ಒಂದು, ಮಾಡುವುದು ಒಂದು ಎನ್ನುವಂಥ ರೀತಿಯಲ್ಲಿ ಇರುವುದಾದರೆ ಇವತ್ತು ಈ ಮರದ ಮೂಲಕವಾಗಿ ದೇವರು ನನಗೊಂದು ಸಂದೇಶ, ನೀನು 48 ವರ್ಷ, 50 ವರ್ಷ, 60 ವರ್ಷ ನೀನು ಮರದೋಪಾದಿಯಲ್ಲಿ ಬೆಳೆದಿದ್ದಿ, ಬೃಹದಾಕಾರವಾದಂಥ ಮರ, ನಿನ್ನಲ್ಲಿ ಫಲ ನೋಡುವಾಗ ತಂದೆಯಾದ ದೇವರು ಫಲ ಕಾಣದೆ ಹೋಗುವಾಗ, ಆತನು ಬೇಸರಗೊಳ್ಳುವಾಗ ನೀನು ಕೂಡ ಇದೇ ಗತಿಯನ್ನು ಹೊಂದುವುದಕ್ಕೆ ಸಾಧ್ಯ. ಅದು ಎರಡನೆಯ ಬರೋಣದ ಆ ಎರಡನೆಯ ಮರಣಕ್ಕೆ ಆತನು ಹೋಲಿಕೆ ಮಾಡುತ್ತಾ ಇದ್ದಾನೆ. ಮುಂದೆ ಬಂದಾಗ ಇದೇ ಅಧ್ಯಾಯದಲ್ಲಿ ನಾವು 15ನೆಯ ವಾಕ್ಯಕ್ಕೆ ಬರುವಾಗ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ. ಆ 15ನೆಯ ವಾಕ್ಯ, ಅವರು ಯೆರೂಸಲೇಮಿಗೆ ಬಂದಾಗ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವವರನ್ನ, ಕೊಳ್ಳುವವರನ್ನ ಹೊರಡಿಸಿ ಬಿಡುವುದಕ್ಕೂ ಮತ್ತು ಪ್ರಾರಂಭಿಸಿ ಚಿನ್ನಿವಾರರ ಮೇಜುಗಳನ್ನು, ಪಾರಿವಾಳ ಮಾರುವವರ ಕಾಲನೆಗಳನ್ನು ಕೆಡವಿದನು. 14ನೆಯ ವಾಕ್ಯದಲ್ಲಿ ಹೇಳ್ತಾನೆ, ಒಬ್ಬನಾದರೂ ಸಾಮಾನು ಹೊತ್ತುಕೊಂಡು ಓಡಿ ಹೋಗುವುದಕ್ಕೆ ಅಥವಾ ದೇವಾಲಯವನ್ನು ಬಿಟ್ಟು ಓಡಿ ಹೋಗುವುದಕ್ಕೆ ಅವರಿಗೆ ಅವಕಾಶ ಮಾಡಿ ಕೊಡಲು. ಒಬ್ಬನಾದರೂ, ದೇವರ ವಾಕ್ಯ ನೋಡ್ರಿ, ನಾವು ಅನೇಕ ವೇಳೆ ಇಷ್ಟು ದಿವಸಗಳ ವಾಕ್ಯದ ಪರಿಚಯದಲ್ಲಿ
ಚಿನ್ನಿವಾರನ ಮೇಜುಗಳನ್ನು ಕೆಡವಿದನು, ಪಾರಿವಾಳ ಮಾರುವವರ ಮೇಜುಗಳನ್ನು ಕೆಡವಿದನು, ಮಾರುವವರ ಕೊಳ್ಳುವವರನ್ನ ಹೊಡೆದನು, ಪ್ರಾರಂಭಿಸಿದನು. ಇಷ್ಟನ್ನೇ ಕೇಳಿಸಿಕೊಂಡಿದ್ದೇವೆ. ಆದರೆ ಮಾರ್ಕನು ಬಹಳ ಕೂಲಂಕುಷವಾಗಿ ಬರೆಯುತ್ತಾನೆ. ಅಲ್ಲಿ ಮಾರುವವನು ಕೊಳ್ಳುವವರು ಒಬ್ಬರಾದರೂ ತಮ್ಮ ಸಾಮಾನುಗಳನ್ನು ಹೊತ್ತುಕೊಂಡು ಅಲ್ಲಿಂದ ಯೇಸುವಿನಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಆತನು ಒಬ್ಬನಿಗೂ ಅವಕಾಶ ಕೊಡಲಿಲ್ಲ. ಅಂದರೆ ನೀನು ಮಾಡಿದ ತಪ್ಪಿಗೆ ನಿನಗೆ ದಂಡನೆ ಮತ್ತು ಶಿಕ್ಷೆ ನಿಶ್ಚಿತವಾಗಿ ಕೊಡಲ್ಪಡುವುದು. ಆ ಸಮಯಕ್ಕಾಗಿ ನೀನು ಕಾಯಬೇಕಷ್ಟೇ ಎಂಬುದಾಗಿ ಅನೇಕ ವೇಳೆ ನಾವು ನೋಡ್ತೇವೆ. ನಾವು ಅನೇಕ ವೇಳೆ ಹೀಗೆ ಅಂದ್ಕೊಳ್ತೇವೆ, ಒಬ್ಬ ಮಾಡುವಂಥ ನ್ಯಾಯಗಾರ ನಮ್ಮ ಎದುರಿಗೆ ಇದ್ದು ಅನ್ಯಾಯ ಮಾಡುತ್ತೆ, ಮೋಸ ಮಾಡುತ್ತೆ, ವಂಚನೆ ಮಾಡುತ್ತೆ, ನಾನಾ ರೀತಿಯಲ್ಲಿ ಅನ್ಯಾಯಗಾರನಾಗಿದ್ದು ಎಲ್ಲರೂ ಆತನ ವಿರುದ್ಧ ಮಾತನಾಡುವಂಥವರೇ ಆಗಿದ್ದು ಆ ಮನುಷ್ಯನು ದಿನದಿಂದ ದಿನಕ್ಕೆ ವೃದ್ಧಿಯಾಗುವಾಗ ಇವರಿಗೆಲ್ಲ ದೇವರು ಏನು ಶಿಕ್ಷೆ ಕೊಡುವುದಿಲ್ಲವೋ ಎಂಬುದಾಗಿ ಅನೇಕ ವೇಳೆ ಒಂದು ಕ್ವೆಶ್ಚನ್ ಮಾರ್ಕ್ ಆಗ್ತದೆ. ಆದರೆ ದೇವರ ಸಮಯ ಬಾರದೆ ಹೋದ ಕಾರಣ ಅವುಗಳು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಎಂದಿಗೂ ಕೂಡ ದೇವರು ತಡ ಮಾಡುತ್ತಾನೆ ಎಂಬುದಾಗಿ ಮಾತ್ರ ಅಂದುಕೊಳ್ಳಬೇಕು. ಯೇಸು ಕ್ರಿಸ್ತನ ದೇವರ ವಾಕ್ಯದ ನಿಯೋಜನೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ದೇವರ ನಿಯೋಜನೆಯಲ್ಲಿ 1000 ವರ್ಷಗಳು ಒಂದು ದಿನದ ಹಾಗೂ 1 ದಿನವು 1000 ವರ್ಷಗಳ ಹಾಗೂ ಎಣಿಕೆಯಾದರೂ ಹಾಗಾಗಿ ನಾವು ಇವತ್ತು ದೇವರ ವಾಕ್ಯಕ್ಕಾಗಿ ಕಾದಿದ್ದೇವೆ ಎಂಬುದಾಗಿ ಹೇಳುವಾಗ, ಆ ದೇವರ ವಾಕ್ಯದ ನಿಯೋಜನೆ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ಅದು ದೇವರ ಸಮಯಕ್ಕೆ ಅನುಗುಣವಾಗಿ ಕೊಡಲ್ಪಟ್ಟಿದೆಯೇ ಹೊರತು ಅದು ನನ್ನ ಅನುಕೂಲಕ್ಕೆ, ನನ್ನ ಅನುಗುಣವಾಗಿ, ನನ್ನ ಸಮಯಕ್ಕೆ ಅದು ಕೊಡಲ್ಪಡೋದಿಲ್ಲ. ಅದು ದೇವರ ಅನುಗುಣಕ್ಕೆ, ದೇವರ ನಿಯೋಜನೆಗೆ ತಕ್ಕಂತೆ ಅದು ಕೊಡಲ್ಪಟ್ಟಿದೆ ಎಂಬುದಾಗಿ ಸತ್ಯವೇದವನ್ನು ನಾವು ನೋಡ್ತೇವೆ. ಮುಂದಿನ ವಾಕ್ಯದ ಭಾಗ 17ನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಮತ್ತು ಆತನು ಉಪದೇಶ ಮಾಡಿ, ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆಯಲ್ಲ, ಆದರೆ ನೀವು ಅದನ್ನು ಏನು ಮಾಡಿದ್ದೀರಿ? ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ಇಲ್ಲಿ ಮತ್ತು ಯೇಸು ಕ್ರಿಸ್ತನ ವಾಕ್ಯ ನೋಡ್ರೆ, ಆತನು ನನ್ನ ತಂದೆಯ ಆಲಯವನ್ನೆಂಬುದಾಗಿ ಬರೆಯಲ್ಪಡಲಿಲ್ಲ. ಆತನು ಹೇಗೆ ಹೇಳ್ತಾನೆ? ನನ್ನ ಆಲಯ, ನನ್ನ ಆಲಯ. ಅಂದ್ರೆ ಆತನು ಈಗಾಗಲೇ ತನ್ನ ನಿಯೋಜಿತವಾದಂಥ ಬದುಕನ್ನು ಆತನು ಅರಿತುಕೊಂಡವನಾಗಿ ತಂದೆಯ ನಿಯೋಜನೆಯಲ್ಲಿ ಬಂದವನಾಗಿದ್ದಾನೆ. ಒಂದು ಕಡೆ ಪೇತ್ರನು ಹೇಳುವಂಥದ್ದು, ಯೇಸು ಕ್ರಿಸ್ತನ ಈ ಆಲಯ ಆತನೇ ಶಿರಸ್ಸು, ಯೇಸು ಕ್ರಿಸ್ತನೇ ತಲೆಯಾಗಿ ಈ ಒಂದು ಆರಾಧನೆಗೆ ತುಂಬಿರುವಂತ ಈ ದೇವಾಲಯ ಯೇಸು ಕ್ರಿಸ್ತನು ಸ್ಥಾಪಿಸಿದ್ದು. ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳಿದ್ದು, ಪೇತ್ರನೇ ನೀನು ಬಂಡೆ, ನಿನ್ನ ಮೇಲೆ ನನ್ನ ಸಭೆಯನ್ನ ಕಟ್ಟು. ಈ ಸಭೆ, ಆಲಯ, ದೇವರ ಅಭಿಮಾನ. ಕೀರ್ತನೆಗಾರನು ಹೇಳುತ್ತಾನೆ, ಈ ನನ್ನ ತಂದೆಯ ದೇವಾಲಯದ ಅಭಿಮಾನ ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ ಎಂಬುದಾಗಿ, ನನ್ನನ್ನು ಬೆಂಕಿಯಂತೆ ದಹಿಸುತ್ತದೆ ಎಂಬುದಾಗಿ ದೇವರ ವಾಕ್ಯದ ನಿಯೋಜನೆ. ಬಹುಶಃ ಒಂದು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ, ಸಭೆ ಎಂಬುದಾಗಿ ಹೇಳಿಕೊಳ್ಳುವಾಗ ಈ ಕಟ್ಟಡಕ್ಕೂ ಸಭೆಗೂ ಸಂಬಂಧ ಇಲ್ಲ. ಇದು ಕಟ್ಟಡ ಎನ್ನುವಂಥದ್ದು ಸಾಮೂಹಿಕವಾಗಿ ಜನರು ಕೂಡಿ ಬರುವುದಕ್ಕೆ ಶ್ರೇಷ್ಠವಾದಂಥ ಒಂದು ಜಾಗ ಅಷ್ಟೇ. ಈ ಜಾಗದಲ್ಲಿ ಯಾವ ಮಹತ್ವ ಇಲ್ಲ. ಈ ಜಾಗಕ್ಕೆ ಯಾವ ಮಹತ್ವವನ್ನ ಕೊಡುವಂತ ಪರಿಹಾಸ್ಯವೂ ಕೂಡ ನಮ್ಮಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಕಾರಣ ಇದು ಈ ಒಂದು ಜಾಗ, ಈ ಒಂದು ನಿಯಮಿತವಾದಂಥ ಈ ಒಂದು ಸ್ಥಳ ಸಾಮೂಹಿಕವಾಗಿ ಜನರು ಕೂಡಿ ಬರುವುದಕ್ಕಷ್ಟೇ ಸೀಮಿತ. ಇದೇ ಈ ಒಂದು ಸ್ಥಳವನ್ನೇ ನಾವು ಪ್ರಾಮುಖ್ಯವಾಗಿ ಅಲಂಕರಿಸಿಕೊಳ್ಳುತ್ತಾ ಇದರಲ್ಲಿಯೇ ದೇವರು ವಾಸಿಸುತ್ತಾನೆ ಎಂಬುದಾಗಿ ಹೇಳುವುದಾದರೆ ಅದು ಖಂಡಿತ ಸುಳ್ಳು. ಈ ಸ್ಥಳದಲ್ಲಿ ದೇವರು ವಾಸ ಮಾಡುವಂಥದ್ದಲ್ಲ. ಬದಲಾಗಿ ಇಲ್ಲಿ ಪ್ರಾಮುಖ್ಯರು ಯಾರು ಎಂಬುದಾಗಿ ನೋಡುವಾಗ ಈ ಸ್ಥಳದಲ್ಲಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಬಂದಂಥ ಜನರು ಯಾವಾಗ ಪ್ರಾರ್ಥನೆಗೆ ಕೂಡಿ ಬರುತ್ತಾರೋ,
ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಕೂಡಿ ಬರುತ್ತಾರೋ, ಕ್ರಿಸ್ತನ ವಿಶ್ವಾಸಿಗಳಾಗಿ ಜೀವಿಸುವುದಕ್ಕೆ ಸೇರಿ ಬರುತ್ತಾರೋ, ಅವರ ಹೃದಯದಲ್ಲಿ ಕ್ರಿಸ್ತನು ಕೆಲಸ ಮಾಡುವುದಾದರೆ ಆ ಕೆಲಸದ ಮೂಲಕ ಅನೇಕ ಜನರು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವಂತೆ ಆಗುವುದಾದರೆ ಅದು ವಿಶೇಷವಾದಂತಹ ಸಂಗತಿ ಹೊರತು ಈ ಆಲಯ, ಈ ಕಟ್ಟಡಕ್ಕೆ ಯಾವ ಸಂಬಂಧ ಇಲ್ಲ. ಆದುದರಿಂದ ದೇವರ ವಾಕ್ಯದ ಭಾಗ ಹೇಳುವಂಥದ್ದು, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುತ್ತದೆ. ಯಾರಿಗೆ? ಎಲ್ಲಾ ಜನಾಂಗಗಳಿಗೆ. ಇಲ್ಲಿ ಯಾವ ಭೇದ ಭಾವಗಳಿಲ್ಲ, ಯಾವ ತಾರತಮ್ಯ ಇಲ್ಲ, ಯಾವ ವಿಂಗಡಣೆ ಇಲ್ಲ, ಯಾವುದು ಕೂಡ ಒಂದು ಕಲ್ಪಿತವಾದಂಥ ಕಲುಷಿತವಾದಂಥ ವಾತಾವರಣದಲ್ಲಿ ಈ ವಾಕ್ಯಗಳು ಬರೆಯಲ್ಪಡಲಿಲ್ಲ. ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವಂತೆ ಬರೆಯಲ್ಪಟ್ಟಿದೆ. ಆದರೆ ನೀವು ಅದನ್ನು ಇವತ್ತು ಏನು ಮಾಡಿದ್ದೀರಿ? ಕಳ್ಳರ ಗವಿಯನ್ನಾಗಿ ಮಾಡಿಕೊಂಡಿದ್ದೀರಿ. ಕಳ್ಳರ ಗವಿಯನ್ನಾಗಿ ಮಾಡಿಕೊಂಡಿದ್ದೀರಿ. ಕಳ್ಳರ ಗವಿ ಏನೆಲ್ಲ ಇರುತ್ತದೆ ಕಳ್ಳರ ಗವಿಯಲ್ಲಿ ಎಂಬುದಾಗಿ ನೋಡುವಾಗ ವಿಚಲಿತವಾಗಿ ಪ್ರಪಂಚಕ್ಕೂ ಆ ಗವಿಗೂ ಸಂಬಂಧ ಇಲ್ಲದ ಬದುಕಿನಲ್ಲಿ ದೇವರ ನಿಯೋಜಿತವಾದಂಥ ಬದುಕನ್ನು ಮಾನವರು ರೂಢಿಸಿಕೊಳ್ಳುವಾಗ ಆ ವಾಕ್ಯಕ್ಕೂ ಪ್ರಪಂಚಕ್ಕೂ ಸಂಬಂಧ ಇಲ್ಲದ ಸ್ಥಿತಿಗತಿಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ನಮ್ಮಲ್ಲಿ ನಾನು ಅನೇಕ ಸಾರಿ ಹೇಳ್ತಾ ಹೋಗ್ತೇನೆ, ಅನೇಕ ಸಾರಿ ಇದನ್ನ ಸಾರಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಮಗಿರುವಂಥದ್ದು ಒಬ್ಬನೇ ದೇವರು, ನಮಗಿರುವಂಥದ್ದು ಒಂದೇ ದೀಕ್ಷಾಸ್ಥಾನ, ನಮಗಿರುವಂಥದ್ದು ಒಂದೇ ನಿತ್ಯ ಜೀವ, ನಮಗಿರುವಂಥದ್ದು ಒಂದೇ ವಿಶ್ವಾಸ, ಅದು ಯೇಸು ಕ್ರಿಸ್ತನೇ ನಮ್ಮ ರಕ್ಷಕನು ಎಂಬುದಾಗಿ ನಾವೆಲ್ಲರೂ ಒಂದೇ ಎಂಬುದಾಗಿ ಹೇಳಿಕೊಳ್ಳುವುದಾದರೂ ನಮ್ಮ ಸಭೆಗಳು ಇವತ್ತು ಏನಾಗಿವೆ ಎಂಬುದಾಗಿ ವಿಚಿತ್ರವಾಗಿ ನೋಡುವುದಾದರೆ ಪಂಗಡವಾಗಿ ವಿಂಗಡಿಸಿ ಹೋಗಿದೆ. ನಾವು ಒಂದು ವೇಳೆ ಹೀಗೆ ಅನ್ವಯಿಸಿಕೊಳ್ಳೋಣ, ಒಂದು ಚುನಾವಣೆಯನ್ನ 3 ವರ್ಷಕ್ಕೊಮ್ಮೆ ಒಂದು ಚುನಾವಣೆಯನ್ನ ನಡೆಸುವುದಕ್ಕೆ ನಮ್ಮ ಇಡೀ ಸಭೆಗಳಲ್ಲಿ ಸುಮಾರು 10,000 to 20,000 ರೂಗಳನ್ನು ನಾವು ವೆಚ್ಚ ಮಾಡ್ತೇವೆ. ಆದರೆ ವರ್ಷಕ್ಕೆ ಒಮ್ಮೆ ನಮ್ಮ ಜೊತೆಯಲ್ಲಿರುವಂಥ ಬಡವರಿಗೆ ಯಾವುದಾದ್ರೂ ದಾನ ಮಾಡುವುದಕ್ಕೆ ದಾನ ಕೇಳ್ತೇವೆ. ಯಾಕೆ ಚುನಾವಣೆ ನಡೆಸಬೇಕು? ನಮ್ಮ ಸಭೆಗಳಲ್ಲಿ ಹಣ ಇಲ್ಲ, ದಾನ ಕೊಡಿ ಎಂಬುದಾಗಿ ಯಾವತ್ತಾದ್ರೂ ಅನೌನ್ಸ್ಮೆಂಟ್ ಕೇಳಿದ್ದೀರಾ? ಇದು ನಮ್ಮ ಧೋರಣೆಯ ಬದುಕು. ಚುನಾವಣೆ ನಡೆಸುವುದಕ್ಕೆ ನಮ್ಮ ಖಜಾಂಚಿ ಹತ್ರ ಸಾಕಷ್ಟು ದುಡ್ಡಿದೆ. ಆದರೆ ಬಡವರಿಗೆ ಏನಾದರೂ ಕೊಡಬೇಕಾದ್ರೆ, ಬಲ್ಲಿದರಿಗೆ ಕೊಡಬೇಕಾದ್ರೆ, ಅಥವಾ ನಮ್ಮ ಸಭೆಗಳಲ್ಲಿ ಆರಾಧನೆಗಳಿಗೆ ಬೇರೆ ಏನಾದರೂ ತೆಗೆದುಕೊಡಬೇಕು, ಒಂದು ಮೈಕ್ ಬೇಕು ಅನೌನ್ಸ್ ಮಾಡ್ತೇವೆ, ಒಂದು ಹಾರ್ಮೋನಿಯಂ ಬೇಕು ಅನೌನ್ಸ್ ಮಾಡ್ತೇವೆ, ಚುನಾವಣೆಗೆ ಅನೌನ್ಸ್ ಮಾಡಬೇಕು. ಅದಕ್ಕೆ ನಮಗೆ ಅದು ನನ್ನ ಸ್ವಯಂಘಾಚಿತವಾದಂತಹ ಬದುಕು, ಅದು ನನಗೆ ಬೇಕು. ಆದ್ದರಿಂದ ನಾನು ಅದಕ್ಕೆ ಯಾವ ಅನೌನ್ಸ್ಮೆಂಟ್ ಮಾಡುವುದಿಲ್ಲ, ಇರುವ ದುಡ್ಡಿನಲ್ಲಿಯೇ ವೆಚ್ಚ ಮಾಡ್ತೇನೆ, ಚಿಂತೆ ಇಲ್ಲ. ಹೌದಾ? ಆದರೆ ಬಡವರಿಗೆ ಕೊಡುವುದಕ್ಕೆ, ಬಲ್ಲಿದರಿಗೆ ಕೊಡುವುದಕ್ಕೆ ಅಥವಾ ಬೇರೆ ಏನೋ ಮಾಡುವುದಕ್ಕೆ ವೆಚ್ಚ ಬರುವಾಗ ಏನ್ ಮಾಡ್ತೇವೆ? ಬೇಡ್ತೇವೆ. ಎಲ್ಲಿ ಬೇಡ್ತೇವೆ? ಸಭಾ ಪ್ರಕಟಣೆಗಳಲ್ಲಿ ಬೇಡ್ತೇವೆ. ನಮ್ಮ ಸಭೆಗೆ ಇಂಥ ಒಂದು ವ್ಯವಸ್ಥೆ ಬೇಕು, ದಯಮಾಡಿ ದಾನಿಗಳು, ಹೀಗೆ ದಯಮಾಡಿ ದಾನಿಗಳು ಸಂಕೋಚವಿಲ್ಲದೆ ಧಾರಾಳವಾಗಿ ನಾವೆಲ್ಲರೂ ಹೇಳಿಕೊಳ್ಳುವಂಥದ್ದು, ನನಗೆ ಒಬ್ಬನೇ ಕ್ರಿಸ್ತನು, ಒಂದೇ ದೀಕ್ಷಾಸ್ಥಾನ, ಒಂದೇ ನಿತ್ಯ ಜೀವ, ಒಂದೇ ವಿಶ್ವಾಸ, ಒಂದೇ ನಂಬಿಕೆ, ಒಂದೇ ನಿರೀಕ್ಷೆ. ಹೇಳಿಕೊಳ್ಳುವುದಕ್ಕಷ್ಟೇ. 128ನೇ ಅಪೊಸ್ತಲರ ವಿಶ್ವಾಸ ಸೂತ್ರ ಚೇಂಜ್ ಮಾಡಿ 108ರಲ್ಲಿರುವಂಥ ಸೂತ್ರನ ಯಾರಾದ್ರೂ ಹೇಳಲಿಕ್ಕೆ ಹೋದ್ರೆ ಅದು ಬರೋದೇ ಇಲ್ಲ. ಕಾರಣ ಅದು ನಮ್ಗೆ ಅಭ್ಯಾಸ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಆರಾಧನೆಗಳು, ಈ ನಿಟ್ಟಿನಲ್ಲಿ ನಮ್ಮ ಆರಾಧನೆಯ ಸವಲತ್ತುಗಳು ಹೀಗಿರುವಾಗ ಇವತ್ತು ನಾವು ಪ್ರಶ್ನೆ ಹಾಕಿಕೊಳ್ಳಬೇಕು. ನಮಗೆ ನಿಜವಾಗಲೂ ಕ್ರಿಸ್ತನು ಒಬ್ಬನೇ ಆಗಿದ್ದು, ಆತನ ನಿತ್ಯ ಜೀವ ಒಂದೇ ಆಗಿದ್ದು, ಆತನಲ್ಲಿರುವಂಥ ನಂಬಿಕೆ ಒಂದೇ ಆಗಿದ್ದು, ಆತನಲ್ಲಿರುವಂಥ ನಿರೀಕ್ಷೆ ಒಂದೇ ಆಗಿದ್ದು ಇರುವುದಾದರೆ ನಮ್ಮ ಸಭೆಗಳಲ್ಲಿ ಚುನಾವಣೆ ನಡೆಯುವುದಕ್ಕೆ ಸಾಧ್ಯವೇ. ಈಗಾಗಲೇ ಸುಮಾರು 3 ಕಡೆ ಚುನಾವಣೆ ನಡೆಸುವುದಕ್ಕೆ ಆಹ್ವಾನ ಬಂದಿದೆ ನಮಗೆ. ಇದರಲ್ಲಿಯೇ ನಾನು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇನೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ನಾವು ಆ ನ್ಯೂನ್ಯತೆಯಲ್ಲಿದ್ದೇವೆ.
ಕ್ರಿಸ್ತನ ಹೆಸರು, ಕ್ರಿಸ್ತನ ಪರಿಚಯ, ಕ್ರಿಸ್ತನ ವ್ಯಕ್ತಿತ್ವ ನಮ್ಮಲ್ಲಿ ಎಲ್ಲಿದೆ ಎಂಬುದಾಗಿ ಈ ಹೊತ್ತು ಅರ್ಥ ಮಾಡಿಕೊಳ್ಳಬೇಕು. ಆ ಹೊತ್ತು ಜನರು ಕಳ್ಳರ ಗವಿಯನ್ನಾಗಿ ಮಾಡಿದ್ದರು. ಈ ಹೊತ್ತು ನಾವು ನಮ್ಮ ಸಭೆಗಳನ್ನು ಅದೇ ಕಳ್ಳರ ಗವಿಯನ್ನಾಗಿಯೇ ನಡೆಸಿಕೊಂಡು ಹೋಗುತ್ತಾ ಇದ್ದೇವೆ ಹೊರತು ನಮ್ಮಲ್ಲಿ ಯಾವ ಒಳ್ಳೆಯ ಸಂಗತಿಗಳು ಇರಲಿಕ್ಕೆ ಅಸಾಧ್ಯ. ಇವತ್ತು ಕ್ರಿಸ್ತನೇ ಮತ್ತೊಮ್ಮೆ ಎರಡನೆಯ ಸಾರಿ ಬಂದು, ನಾನೇ ನೀವು ನಂಬಿರುವಂತಹ ಕ್ರಿಸ್ತನು ನನ್ನನ್ನ ಒಂದುಗೂಡಿಸಿಕೊಂಡು ಬದುಕುವುದಕ್ಕೆ ಬಂದಿದೆ ಎಂಬುದಾಗಿ ಹೇಳುವಾಗ, ಸ್ವಲ್ಪ ಸೈಡ್ ಬನ್ನಿ ಸ್ವಾಮಿ, ನಾವು ಮುಂದೆ ಹೋಗ್ತೀವಿ ಅಂತ ಹೇಳುವಂತ ಪ್ರಪಂಚದ ಬದುಕಿನ ಜೀವಿತದ ಕಲ್ಮಶದಲ್ಲಿ ಬಿದ್ದು ಹೋದಂತ ಮನುಷ್ಯರು ಕ್ರಿಸ್ತನೇ ಬಂದರೂ ಕೂಡ ಕ್ರಿಸ್ತನ ನಂಬದೇ ಹೋಗುವಂತ ಪ್ರಸಂಗಗಳು ನಮ್ಮ ಜೀವಿತಗಳಲ್ಲಿ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಈ ವಾಕ್ಯ ಸಂದೇಶದಲ್ಲಿ 4 ಸಂಗತಿಗಳನ್ನು ನೋಡಿದ್ದೇವೆ. ಮೊದಲನೆಯ ಸಂಗತಿ, ದೇವರ ಸಮಯಕ್ಕಾಗಿ ಕಾಯಿರಿ. ನಿಮ್ಮ ಸಮಯಕ್ಕಾಗಿ ದೇವರನ್ನ ಯಾವತ್ತೂ ಕೂಡ ಬಳಸಿಕೊಳ್ಳಬೇಡಿ. ಎರಡನೆಯ ವಿಷಯ, ಬೃಹದಾಕಾರವಾಗಿ ಬೆಳೆದಂತ ನಮ್ಮ ಕುಟುಂಬ, 17 ಜನ, 18 ಜನ, 20 ಜನ, 30 ಜನ, ಅನೇಕ ಸಭೆಗಳಿಗೆ ಅಡಿಪಾಯಿ ಹಾಕಿದಂತ ಕುಟುಂಬ ನಮ್ಮದು. ಆದರೆ ಇವತ್ತು ಎಲ್ಲಿ ಹೋಗಿದ್ದೇವೆ, ಏನು ಮಾಡುತ್ತಾ ಇದ್ದೇವೆ? ಯಾರಾದರೂ ಪ್ರಶ್ನೆ ಹಾಕುವಾಗ ಫಲಭರಿತವಾದಂಥ ಜೀವಿತದಲ್ಲಿದ್ದೇವೋ, ಫಲವಿಲ್ಲದ ಜೀವಿತದಲ್ಲಿದ್ದೇವೋ ಪರಿಗಣಿಸಿ ನೋಡಿಕೊಳ್ಳೋಣ. ಮೂರನೆಯ ಸಂದೇಶ, ತಮ್ಮ ಸಾಮಾನುಗಳನ್ನ ಹೊತ್ತುಕೊಂಡು ದೇವಾಲಯವನ್ನ ಬಿಟ್ಟು ಹೋಗುವುದಕ್ಕೆ ಒಬ್ಬರಿಗೂ ಕೂಡ ಅವಕಾಶ ಕೊಡಲಿಲ್ಲ. ಯಾರು? ಯೇಸು ಕ್ರಿಸ್ತನು. ನಾವು ಕೂಡ ಇದೇ ರೀತಿಯಲ್ಲಿ ಎದ್ದು ಬಿದ್ದು ಓಡೋಗೋಣ ಎಂಬುದಾಗಿ ಯೋಚನೆ ಮಾಡುವಾಗ ಆತನ ಬರೋಣದಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಆದುದರಿಂದ ಈ ಹೊತ್ತಿನಿಂದಲೇ ನಮ್ಮನ್ನ ಆ ದಿವಸಕ್ಕೆ ಸಿದ್ಧ ಮಾಡಿಕೊಳ್ಳುವಂಥದ್ದು ಶ್ರೇಷ್ಠ. ಇನ್ನು 4ನೆಯದಾಗಿ ಆತನು ಹೇಳುವಂಥದ್ದು, ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ಯಾರನ್ನ? ನನ್ನ ಆಲಯವನ್ನು. ನನ್ನ ಆಲಯವು ಎಲ್ಲಾ ಜನಾಂಗಗಳಿಗೆ ಪ್ರಾರ್ಥನಾಲಯವನ್ನಿಸಿಕೊಳ್ಳುವುದು, ಆದರೆ ನೀವು ಅದನ್ನು ಕಳ್ಳರ ಗವಿಯನ್ನಾಗಿ ಮಾಡಿದ್ದೀರಿ. ಈ 4ನೆಯ ವಾಕ್ಯದ ಸಂದೇಶದಲ್ಲಿ ಮುಂದುವರಿದು ದೇವರ ವಾಕ್ಯದ ಭಾಗ, ನಾವು ಹೇಗೆ ಜೀವಿಸಬೇಕು, ನಮ್ಮ ಜೀವಿತ ಹೇಗಿರಬೇಕು. ನಾವು ಇವತ್ತು ಆಲಯಕ್ಕೆ ಪ್ರಯಾಸ ಪಟ್ಟು ಬಂದಿದ್ದೇವೆ. ಪ್ರಿಯರೇ, ಆರಾಧನೆ, ಸಂಜೆಯ ಆರಾಧನೆಗಳಿಗೆ ಬರುವುದು ಅಷ್ಟು ಸುಲಭ ಅಲ್ಲ. ಖಂಡಿತವಾಗಿ ಹೇಳುತ್ತೇನೆ, ಅಷ್ಟು ಸುಲಭ ಅಲ್ಲ. ಪರಿಸ್ಥಿತಿಗಳು ಯಾವ ರೀತಿಯಲ್ಲಿ ಅದೇ ಎಂಬುದಾಗಿ ಹೇಳಿಕೊಳ್ಳುವಾಗ, ನಾನು ಸುಮಾರು 20 ಕಿಲೋಮೀಟರ್ ಬರುವಂಥದ್ದು. ನನ್ನ ಯಾವ ಸಭೆಗಳಾಗಿ ತೆಗೆದುಕೊಂಡರೂ ಕೂಡ ನಾನಿರುವಂಥದ್ದು ಒಂದು ಮೂಲೆ. ನನಗೆ ಕನಿಷ್ಠ ಪಕ್ಷ 1 ಗಂಟೆ 30 ತಾಸು ನನ್ನ ಪ್ರಯಾಣಕ್ಕೆ ಬೇಕಾಗ್ತದೆ. ಶಾಲೆಯಲ್ಲಿ ಪರೀಕ್ಷೆಗಳು ನಡೆಯುವಂಥ ಸಮಯ. ಇವುಗಳನ್ನೆಲ್ಲ ಒಟ್ಟುಗೂಡಿಸಿ, ಎಲ್ಲವನ್ನ ಕೇಂದ್ರೀಕರಿಸಿ, ಎಲ್ಲವನ್ನ ಸಿದ್ಧ ಮಾಡಿ ಹೊರಟು ಬರುವಾಗ ದೇವರ ನಿಯೋಜಿತವಾದಂಥ ಸಮಯಕ್ಕೆ ಸರಿಯಾಗಿ ನಾನು 10 ನಿಮಿಷಕ್ಕೆ ಮುಂಚೆ ಬಂದು ಸೇರುವಂಥ ಪ್ರಸಂಗಗಳು ಅನೇಕಗಳು. ಇಂತಹ ಪ್ರಯಾಸದ ದಿವಸಗಳನ್ನ ನಾವು ಎದುರು ನೋಡುವಾಗ, ಇಲ್ಲಿಂದ ಹೋಗುವಾಗ ಏನಾದರೂ ಹೊತ್ತುಕೊಂಡು ಹೋಗಬೇಕು, ಹಾಗೆಯೇ ಸುಮ್ಮನೆ ಬಂದು ಹಾಗೆಯೇ ಹೋಗುವಂಥದ್ದಲ್ಲ. ಹಾಗಾಗಿ ಅನೇಕ ವೇಳೆ ನಾನು ಹೇಳುವಂಥದ್ದು, ವಾಟ್ ಇಸ್ ಯುವರ್ ಟೇಕ್ ಅವೇ? ನೀನು ಆಲಯಕ್ಕೆ ಬರುವಾಗ ನಿನ್ನ ಆರಾಧನೆಗಳಲ್ಲಿ ನೀನು ಏನನ್ನ ತೆಗೆದುಕೊಂಡು ಹೋಗುವುದಕ್ಕೆ ನೀನು ಸಿದ್ಧನಾಗಿದೆ. ಇವತ್ತು 4 ಸಂಗತಿಗಳನ್ನು ಹೊತ್ತುಕೊಂಡು ಹೋಗು. ಮೊದಲನೆಯದಾಗಿ ದೇವರ ಸಮಯಕ್ಕಾಗಿ ಕಾಯಿ. ಎರಡನೆಯದಾಗಿ ಫಲಭರಿತ ಜೀವಿತವನ್ನು ನಡೆಸು. ಮೂರನೆಯದಾಗಿ ಕೆಟ್ಟ ಸಂಗತಿಗಳನ್ನು ಹೊತ್ತುಕೊಂಡು ಹೋಗುತ್ತೇನೆ ಎಂಬುದಾಗಿ ಹೇಳುವುದಾದರೆ ದೇವರು ಅದನ್ನು ಬಿಡುವುದಿಲ್ಲ. ಖಂಡಿತವಾಗಿ ಅವಲೋಕಿಸಿ ನೋಡು. 4ನೆಯದಾಗಿ ಕಳ್ಳರ ಸಂತೆಯಲ್ಲಿ ನಾನು ಕೂಡ ಒಬ್ಬನಾಗಿರುವುದಾದರೆ ಇವತ್ತು ಎಚ್ಚೆತ್ತುಕೊಂಡು ಹೊರಬರಬೇಕಾದದ್ದು ಅವಶ್ಯಕ. ಆದ್ದರಿಂದ ಮಲಾಕಿಯ ಪುಸ್ತಕದಲ್ಲಿ ಹೀಗೆ ಬರೆಯುತ್ತಾನೆ. ದಯಮಾಡಿ ಈ ವಾಕ್ಯವನ್ನು ಓದಿ ನೋಡಿರಿ. ಮಲಾಕಿಯವರಿಗೆ ಬರೆದಂತ ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 1ನೇ ಮತ್ತು 2ನೇ ವಾಕ್ಯ. ಇಗೋ, ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ದಾರಿ ಮುಂದೆ ಹಾದಿಯನ್ನ ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟವಾದ ಒಡಂಬಡಿಕೆಯು ಹೊತ್ತು ತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಇದು ಯೇಸು ಕ್ರಿಸ್ತನ ಕುರಿತೇ ಬರೆದಂತ ವಾಕ್ಯ. ಆತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ನೋಡಿ, 11ನೇ ವಾಕ್ಯದಲ್ಲಿ ಬಂದನು, ಆದರೆ ಏನೂ ಮಾಡಲಿಲ್ಲ. ಕಾರಣ ದೇವರ ಸಮಯಕ್ಕಾಗಿ ಕಾದನು.
ಮತ್ತೆ ಆತನು ಬೆಳಗ್ಗೆ ಆತನು ಬೆಥಾನಿಯದಿಂದ ಹೊರಟು ಬಂದು ಯೆರೂಸಲೇಮಿಗೆ ಬರುವಾಗ ನೇರ ಆಲಯಕ್ಕೆ ಬಂದನು. ತನ್ನ ಕಾರ್ಯವನ್ನ ನೆರವೇರಿಸುವುದಕ್ಕೆ ಪ್ರಾರಂಭಿಸಿದನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆತನು ಪಕ್ಕನೆ ಬರುತ್ತಾನೆ, ಹಾದಿಯನ್ನ ಸಿದ್ಧ ಮಾಡುತ್ತಾನೆ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನು ಸಿದ್ಧನಾಗಿ ಇದ್ದಾನೆ. ಎರಡನೆಯ ವಾಕ್ಯವನ್ನು ಗಮನಿಸಿ ನೋಡಿ. ಆತನು ಬರುವ ದಿನವನ್ನ ಯಾರು ತಾಳಾರು? ಆತನು ಬರುವ ದಿನವನ್ನ ಯಾರು ತಾಳಾರು? ಮುಂದಿನ ವಾಕ್ಯ ಹೇಳ್ತದೆ, ಆತನು ಕಾಣಿಸಿಕೊಳ್ಳುವಾಗ ಯಾರು ನಿಂತಾರು? ಆತನು ಅಕ್ಕಸಾಲಿಗನ ಬೆಂಕಿಗೂ ಅಗಸನ ಚೌಳಿಗೂ ಸಮಾನನಾಗಿದ್ದಾನೆ. ಮೂರನೆಯ ವಾಕ್ಯ ಮಧ್ಯದ ಭಾಗ, ಓದಿ ಕೇಳಿಸಿಕೊಳ್ಳಿರಿ. ಏನಾಗಿದೆ? ಬೆಟ್ಟ. ಇದು ಮಧ್ಯದ ಭಾಗ. ಮೂರನೆಯ ವಾಕ್ಯದ ಮಧ್ಯದ ಭಾಗ. ಅವರು ಸದ್ಧರ್ಮಣಿಗಳಾಗಿ ಯೆಹೋವನಿಗೆ ನೈವೇದ್ಯವನ್ನ ತಂದು ಒಪ್ಪಿಸಿದರು. ಮುಂದಿನ ಭಾಗ ನೋಡ್ರಿ. ಆಗ ಯೆಹೂದದ ಮತ್ತು ಯೆರೂಸಲೇಮಿನ ನೈವೇದ್ಯವು ಪೂರ್ಣ ದಿನಗಳಲ್ಲಿ, ಪುರಾತನ ಕಾಲಗಳಲ್ಲಿ ಯೆಹೋವನಿಗೆ ಏನಾಗಿತ್ತು? ಮೆಚ್ಚುಗೆಯಾಗಿತ್ತು. ಯಾಕೆ ಮೆಚ್ಚುಗೆಯಾಗಿತ್ತು? ಅವರು ಪೂರ್ಣವಾದ ಸದ್ಧರ್ಮಿಗಳಾಗಿ ಯೆಹೋವನಿಗೆ ನೈವೇದ್ಯವನ್ನ ಸಲ್ಲಿಸುತ್ತಾ ಇದ್ದರು, ತಂದು ಒಪ್ಪಿಸುತ್ತಾ ಇದ್ದರು. ದೇವರ ವಾಕ್ಯ, ಆತನ ಬರೋಣವನ್ನ ಎದುರು ನೋಡುವುದಕ್ಕೆ ಯಾರು ತಾಳಾರು? ಆತನ ಬರೋಣವನ್ನ ಎದುರುಗೊಳ್ಳುವುದಕ್ಕೆ ಯಾರಿಗೆ ಅಷ್ಟು ಧೈರ್ಯ ಇದೆ? ಆತನು ಚಮಟಿಗೆಗೂ ಮತ್ತು ಬೆಂಕಿಗೂ ಹೋಲಿಕೆಯಾಗಿದ್ದಾನೆ. ಅಂದಿನ ಕಾಲದ ನೈವೇದ್ಯವು ಯಾಕೆ ದೇವರು ಸ್ವೀಕರಿಸುತ್ತಾ ಇದ್ದರು ಎಂಬುದಾಗಿ ನೋಡುವಾಗ, ಅಂದಿನ ಇಸ್ರಾಯೇಲ್ಯರು ಯೆಹೂದ್ಯರು ಸದ್ಧರ್ಮಿಗಳಾಗಿ ಯೆಹೋವನಿಗೆ ನೈವೇದ್ಯವನ್ನು ತಂದು ಸಮರ್ಪಿಸುತ್ತಾ ಇದ್ದರು. ಸದ್ಧರ್ಮಿಗಳಾಗಿ. ಇವತ್ತು ನಾನು ಸದ್ಧರ್ಮಿಯಾಗಿ ಈ ಆಲಯದಲ್ಲಿ ಕುಳಿತುಕೊಂಡಿದ್ದೇವೆ. ಇಲ್ಲದೆ ಹೋದರೆ ಚಿಂತೆ ಇಲ್ಲ, ಇಲ್ಲದೆ ಹೋದರೆ ಚಿಂತೆ ಇಲ್ಲ. ಈ ಹೊತ್ತೆ ದೇವರ ಬಳಿಗೆ ಬರೋಣ. ಈ ಹೊತ್ತೆ ಮೊಣಕಾಲೂರಿ ದೇವರಿಗೆ, ಅಪ್ಪ, ನಾನು ಅಧರ್ಮಿಯಾಗಿದ್ದೇನೆ, ಸಧರ್ಮ ಅನ್ನುವಂಥದ್ದು ನನ್ನಲ್ಲಿಲ್ಲ, ಅಘೋರವಾದಂಥ ಪಾಪಿಯಾಗಿದ್ದೇನೆ, ಪಾಪರಹಿತ ಜೀವಿತ ನನ್ನಲ್ಲಿ ಇಲ್ಲ, ತುಂಬಿ ತುಳುಕುವ ಜೀವಿತ ಎದುರು ನೋಡ್ತಾ ಇದ್ದೇನೆ, ಬಹಳ ವಿಪರ್ಯಾಸದ ಬದುಕನ್ನು ಹೊತ್ತುಕೊಂಡು ನನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತ ಅನೇಕ ಪ್ರಸಂಗಗಳು ನನ್ನ ಜೀವಿತದಲ್ಲಿ ಅವೆ. ಆದುದರಿಂದ ಇವತ್ತು ನನ್ನನ್ನು ಮನ್ನಿಸಿ ಸದ್ಧರ್ಮಿಯೋಪಾದಿಯಲ್ಲಿ ಜೀವಿಸುವುದಕ್ಕೆ ನಿನ್ನ ಪ್ರೋಕ್ಷಿತವಾದಂಥ ಬದುಕನ್ನು ನನಗೆ ದಯಪಾಲಿಸಿಕೊಡುವುದಾಗಿ ಕೇಳುವುದಾದರೆ, ಆತನು ಒದಗಿಸಿಕೊಡುವ ರಾಜನು, ಒದಗಿಸಿಕೊಡುವ ಸರ್ವಾಧಿಕಾರಿಯು, ಒದಗಿಸಿಕೊಡುವ ಸದಮನ ಸ್ವಾಮಿಯೂ ಆಗಿದ್ದಾನೆ. ಕಾರಣ, ನಾನು ಇನ್ನೂ ಬದಲಾಗಲಿಲ್ಲ. ಆತನು ಇನ್ನೂ ಬದಲಾಗಲಿಲ್ಲ. ಆತನು ಬದಲಾಗುವಾಗ ಎರಡನೆಯ ಬರೋಣ. ಅಲ್ಲಿಯವರೆಗೆ ಸಮಯ ಬಾಕಿ ಆಗ. ನಾವು ಅನೇಕ ವೇಳೆ ಇನ್ನೂ ಸಮಯ ಬಾಕಿ ಅದೇ ಎಂಬುದಾಗಿ ಹಾಡುತ್ತೇವೆ ಅಷ್ಟೇ, ರಾಗವಾಗಿ. ಅದರ ಹಿನ್ನೆಲೆ, ಅದರ ಮುನ್ನುಡಿ ಏನು ಎಂಬುದಾಗಿ ತಿಳಿದಿದ್ದೇವೋ? ತಿಳಿಯುವಂತ ವಾಕ್ಯಗಳು ನಮ್ಮ ಕೂಡ ಮಾತನಾಡಿವೆ. ದಯಮಾಡಿ ಇದೇ ಅಧ್ಯಾಯದಲ್ಲಿ 5ನೆಯ ವಾಕ್ಯವನ್ನು ಯಾರು ಓದುವುದಾದ ಸಂತೋಷ. ನ್ಯಾಯ ತೀರಿಸುವುದಕ್ಕೆ ನಿಮ್ಮ ಬಳಿಗೆ ಬರುವೆನು. ಮಾಟಗಾರ, ಸುಳ್ಳುಗಾರ, ಸುಳ್ಳು ಸಾಕ್ಷಿ, ಕೂಲಿ ಹಿಡಿದು ಕೂಲಿಯವನನ್ನು ಮೋಸಪಡಿಸುವವನು, ವಿಧವೆಯರನ್ನು ಅನಾಥರನ್ನು ಬಾಧಿಸುವವನು, ವಿದೇಶಿಯ ನ್ಯಾಯ ತಪ್ಪಿಸುವವನು, ಅಂತೂ ನನಗಂಜದಿರುವ ನನಗೆ ಅಂಜದಿರುವ ಇವರೆಲ್ಲರಿಗೆ. ಅಂದ್ರೆ ನೀವು ಇದೆಲ್ಲ ಮಾಡಿದ್ದೀರಿ ಎಂಬುದಾಗಿ ಅಲ್ಲ, ಇವೆಲ್ಲ ಮಾಡದೇ ಇದ್ದೀರಿ ಎಂಬುದಾಗಿಯೂ ಅಲ್ಲ. ಇದರ ಜೊತೆಯಲ್ಲಿ ಬೇರೆ ಬೇರೆ ಎಲ್ಲ ಸಂಗತಿಗಳನ್ನು ಸೇರಿಸಿಕೊಳ್ಳುವಾಗ, ಅಂತೂ ನನಗೆ ಅಂಜದಿರುವ ಇವರೆಲ್ಲರಿಗೆ ವಿರುದ್ಧವಾಗಿ ಏನು ಮಾಡ್ತೇನೆ? ಶೀಘ್ರವಾಗಿ ಸಾಕ್ಷಿಯಾಗಿ ನಾನು ನಿಲ್ಲುತ್ತೇನೆ. ಮುಂದಿನ 6ನೆಯ ವಾಕ್ಯ. ಆದರೂ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ಆದ್ದರಿಂದ ಯಾಕೋಬ ಸಂತತಿಯೇ, ನೀವು ನಾಶವಾಗಲಿಲ್ಲ. ಇದು ನನಗೆ ಹೇಳ್ತಾ ಇದ್ದಾನೆ, ನನ್ನ ದೇವರು ನನಗೆ ಹೇಳ್ತಾ ಇದ್ದಾನೆ, ಮಗನೇ, ನಾನಿನ್ನೂ ಮಾರ್ಪಟ್ಟಿಲ್ಲ, ನೀನು ಅದರಿಂದ ನಾಶವಾಗಲಿಲ್ಲ. ನಾನು ಮಾರ್ಪಡುವುದಾದರೆ ನೀನು ಮಾಡಿರುವಂತಹ ತಪ್ಪಿಗೆ ನೀನು ನಾಶವಾಗಿ ಹೋಗುತ್ತೀ.
ಈ ಹೊತ್ತು ಎಚ್ಚರಿಕೆಯ ಮಾತು. ಈ ಹೊತ್ತು ದೇವರು ನನಗೆ ಹೇಳುತ್ತಾ ಇರುವಂಥದ್ದು, ನೀನು ಇದೆಲ್ಲ ಅಧರ್ಮ ಮಾಡಿ ನನ್ನ ವಿರುದ್ಧವಾಗಿ ನಿಲ್ಲುವುದಾದರೆ ನೀನು ನಾಶವಾಗಿ ಹೋಗುತ್ತಿ. ಆದರೂ ನಾನು ಇನ್ನೂ ಮಾರ್ಪಟ್ಟಿಲ್ಲ, ಆದ್ದರಿಂದ ಯಹೂದ ಸಂತತಿಯೇ ನೀನು ನಾಶವಾಗಿ ಹೋಗಿಲ್ಲ. ಇದು ವಾಕ್ಯ ನನಗೆ ಅನ್ವಯಿಸುವಾಗ ನಾನು ಇವತ್ತು ಎಚ್ಚೆತ್ತು, ಸ್ವಾಮಿ ನಾನು ಅಧರ್ಮಿಯಾಗಿದ್ದೇನೆ, ಸಧರ್ಮ ನನ್ನಲ್ಲಿಲ್ಲ, ಪಾಪಿಯಾಗಿದ್ದೇನೆ, ಅಕೃತವಾದಂಥ ಜೀವಿತ ನನ್ನಲ್ಲಿ ಇದೆ. ಹೌದು, ನಾನು ಇನ್ನೂ ನಾಶವಾಗಿ ಹೋಗಲಿಲ್ಲ. ಕಾರಣ ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ಅಪಾರವಾದಂಥ ನಿನ್ನ ಕೃಪೆ, ನಿನ್ನ ಪ್ರೀತಿ ಇನ್ನೂ ನನ್ನ ಮೇಲೆ ಇರುವ ಕಾರಣ ನಾನು ನಾಶವಾಗಿ ಹೋಗಲಿಲ್ಲ. ನಾನು ನಾಶವಾಗುವ ಮುನ್ನ ನಾನು ತಿದ್ದಿ ಸರಿಪಡಿಸಿಕೊಳ್ಳುವಂಥ ಜೀವಿತವನ್ನು ಈ ಹೊತ್ತಿನಿಂದ ನನಗೆ ದಯಪಾಲಿಸಿಕೊಳ್ಳು. ನಾನು ಮಾಡಿರುವಂಥ ಎಲ್ಲ ತಪ್ಪು ಅಪರಾಧಗಳನ್ನು ಮನ್ನಿಸಿ ಕರುಣಿಸಿ ನನಗೆ ಸಧರ್ಮಿಯ ಜೀವಿತವನ್ನು ದಯಪಾಲಿಸಿಕೊಳ್ಳು. ಆಗ ನಾನು ಸಲ್ಲಿಸುವಂಥ ನೈವೇದ್ಯ ಅಂದರೆ ನನ್ನ ಆರಾಧನೆಗಳು, ನನ್ನ ಪ್ರಯಾಸ, ನನ್ನ ಪ್ರಯಾಣ, ನನ್ನ ಜೀವಿತದ ಆಗುಹೋಗುಗಳು ಎಲ್ಲವನ್ನ ಕೂಡ ದೇವರು ಹತೋಟಿಗೆ ತೆಗೆದುಕೊಂಡು ಎಲ್ಲದರಲ್ಲಿಯೂ ಕೂಡ ಜಯ ಕೊಡುತ್ತಾ ನಿನ್ನನ್ನು ಸಂರಕ್ಷಿಸಿ ನಡೆಸುವುದರಲ್ಲಿ ಯಾವ ಸಂದೇಹವಿಲ್ಲ. ಆತನ ರುಚಿಯನ್ನು ನೀವು ನೋಡಬೇಕಾದರೆ ಆತನ ಬಳಿಗೆ ನಾವು ಬರಲೇಬೇಕು. ಜೇನಿನ ರುಚಿಯನ್ನು ನೋಡಲೇಬೇಕಾದರೆ ಜೇನನ್ನ ಹೇಗೆ ಸವಿಯಬೇಕೆಂಬುದಾಗಿ ಕಲಿತು ಕೊಡಬೇಕಾದುದು ಅವಶ್ಯಕ. ಆದ್ದರಿಂದ ಪ್ರಿಯರೇ, ನಾನು ಸಧರ್ಮಿಯೋ ಅಧರ್ಮಿಯೋ ನಾವೇ ನಿರ್ಧಾರ ತೆಗೆದುಕೊಳ್ಳೋಣ. ಕುಳಿತಲೆ ಮೌನವಾಗಿದ್ದು ನನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ವಾಕ್ಯಕ್ಕಾಗಿ ನೀನು ದೇವಾಲಯದ ಶುದ್ಧೀಕರಣವನ್ನು 4 ವಿಭಿನ್ನ ರೀತಿಯಲ್ಲಿ ನಮಗೆ ಕೂಡ ಮಾತನಾಡಿದೆ. ನಿನ್ನ ಸಮಯಕ್ಕಾಗಿ ಕಾಯಬೇಕು. ಪ್ರತಿಫಲವನ್ನು ಕೊಡುವಂಥ ಮರದೋಪಾದಿಯಲ್ಲಿ ನಾವು ಕೂಡ ಮರಗಳಾಗಿ ಬೃಹದಾಕಾರವಾಗಿ ಬೆಳೆಯುವುದು ಮಾತ್ರವಲ್ಲ, ಫಲಭರಿತ ಜೀವಿತವನ್ನು ಕೊಡಬೇಕು. ನಮ್ಮ ಕೆಟ್ಟ ಸಂಗತಿಗಳನ್ನು ಹೊತ್ತುಕೊಂಡು ಹೋಗುವುದಕ್ಕೆ ನೀನು ಬಿಡುವುದಿಲ್ಲ. 4ನೇಯದಾಗಿ ನಿನ್ನ ಸಂಗಡ ಜೀವಿಸುವುದಕ್ಕೆ, ಆಲಯದ ಅಭಿಮಾನವು ಹೆಚ್ಚಾಗುವುದಕ್ಕೆ, ನಾವು ಸಧರ್ಮಿಗಳಾಗಿ ಯಜ್ಞವೇದಿಗಳನ್ನು ಸಮರ್ಪಿಸುವುದಕ್ಕೆ ಸಿದ್ಧರಾಗಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಹೌದು ಸ್ವಾಮಿ, ನೀನು ಮಾರ್ಪಟ್ಟಿಲ್ಲ. ನಿನ್ನ ಕೃಪೆ ಇನ್ನೂ ನಮ್ಮ ಮೇಲೆ ಇರುವುದರಿಂದ ನಾವು ಬದುಕಿದ್ದೇವೆ. ನಮ್ಮ ಈ ಬದುಕಿನಲ್ಲಿ ನಿನ್ನನ್ನು ಕಂಡುಕೊಂಡವರಾಗಿ ನಿನ್ನನ್ನೇ ಆತುಕೊಂಡು ಜೀವಿಸುತ್ತೇವೆ. ಸಧರ್ಮಿಗಳಾಗಿ ಜೀವಿಸಲು ಸುತ್ತ ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಿ ನಮ್ಮ ಕೂಗು ಈ ಪ್ರಾರ್ಥನೆ ನನಗೆ ಸಲ್ಲಿಸಲು ನನಗೆ ಹುಟ್ಟಿದೆ ಸ್ವಾಮಿ. ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ. ಆಮೆನ್. ಸಂಗೀತವನ್ನು ಹಾಡಿಕೊಳ್ಳೋಣ, ಆರಾಧನೆಯನ್ನು ನಡೆಸಿಕೊಳ್ಳೋಣ, ಹಾಗೂ ಕಾಣಿಕೆಗಳನ್ನು ತೋರಿಸಿಕೊಳ್ಳೋಣ. ಇದಕ್ಕೆ ಮುಂಚಿತವಾಗಿ ಸಭೆಯ ಪ್ರಕಟಣೆ